ಆಕ್ಚುಲಿ ಬೆಂಗಳೂರಿಂದ ಬಂದ್ರೆ ಹಂಗೆ ಬರ್ತೀವಲ್ಲ? ಹೌದು, ಕರೆಕ್ಟ್ ಅಲ್ಲ? ಹೌದು, ಬೆಂಗಳೂರಿಂದ ಹಂಗೆ ಬರ್ತೀವಿ. ಈಗ ಬಂದಲ್ಲ ಅಲ್ಲಿ ಡಿವೈಡ್ ಆಯ್ತಲ್ಲ, ಇದು ಹೊಸದಾಗಿ ಬಂದ್ರೆ ಹಂಗೆ ಸ್ಟ್ರೇಟ್. ಅಲ್ಲ, ಮೈಸೂರಲ್ಲಿ ಬಂದ್ರೆ ಹಿಂಗೆ ಬರ್ತೀವಿ. ಅಲ್ಲ, ಬೆಂಗಳೂರು ಮೈಸೂರಿಂದ ಹಿಂಗೆ ಬರ್ತೀವಿ. ಹಂಗೆ ಬರ್ತೀವಿ, ಕರೆಕ್ಟ್ ಬರ್ತೀವಿ. ಟರ್ನಿಂಗ್ ಇಲ್ಲಿ ಶೂಟಿಂಗ್ ಮಾಡಿದ್ವಿ ಅವಾಗ. ಇಲ್ಲೇ ಇದೆ ಈ ಹೊಳೆ, ಇಲ್ಲೇ ಇದು ಕಾವೇರಿ ಹೊಳೆ. ಕಾವೇರಿ ಹೊಳೆಯಲ್ಲಿ ಇದು ದೇವರಕೋಟೆ ತಂಗಿ ಶೂಟಿಂಗ್ ಎಲ್ಲ ಇಲ್ಲೇ ಮಾಡಿದ್ರು. ಹೌದು, ಅಲ್ಲಿ ಹಾ, ಅಲ್ಲೇ ಶಿವರಾಜ್ಕುಮಾರ್ದು. ಹೌದು, ನಾನೇ ಅಲ್ವ ಅದರಲ್ಲಿ ಇದ್ದೆ. ದೇವರಕೋಟೆ ತಂಗಿ ನಾನು ಇದು ಕಾವೇರಿದು. ಇದು ನಾವು ಈ ಕಡೆಯಿಂದ ಬಂದ್ವಿ. ಇದು ಈ ಕಡೆ ಹಿಂಗ್ ಬಂದಿದ್ರು ಹತ್ರನೇ ಆಗತ್ತಲ್ವಾ? ನೋಡಿ, ಅಲ್ಲಿ ಕಾಣಿಸಿದೆಯಲ್ಲ, ಅಲ್ಲಿ ಆ ಚಿಕ್ಕದು ಬಿದ್ದೋಗಿದೆಯಲ್ಲ. ಹೌದು, ಅದೇ ದೇವ್ರ ಕೊಟ್ಟಿ ತಂಗಿ ಶಿವರಾಜ್ಕುಮಾರ್ ಕೆಳಗೆ ನೀರಲ್ಲಿ ಆಟಾಡ್ಕೊಂಡ್ಬರ್ತಾರ. ಹೌದು, ಅದೇ ಸೀನ್. ಕರೆಕ್ಟ್, ಅಲ್ಲೇ ಮಾಡಿದ್ದು. ಅಲ್ಲೇ ಒಂದು ರೋಡ್ ಇದೆಯಲ್ವಾ? ಹೌದು, ಅದು ಒಳಗಡೆ ಹೋಗುತ್ತೆ. ಆ ಕಡೆ ಬರಂಗಿಲ್ಲ. ಅದು ಗಗನಚುಕ್ಕಿ ಹೋಗುತ್ತೆ. ಇದು ತಮಿಳ್ನಾಡಿಗೆ ಹೋಗೋ ನೀರು. ಹೌದು, ತಮಿಳ್ನಾಡಿಗೆ ಹೋಗುತ್ತಲ್ಲ ಇದೆಲ್ಲ. ಹೌದೌದು, ನೀರೇ ಬಿಡ್ತಾ ಇಲ್ಲ ಅಂತಾರೆ, ಇನ್ನು ಹೋಗ್ತಾನೆ ಇದೆ. ಸ್ನೇಹಿತರೆ, ಕಾವೇರಿ ದಡಕ್ಕೆ ಬಂದ್ವಿ. ಇಲ್ಲಿಂದ ಚಾಮರಾಜನಗರ ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್ ಹೊರಟಾಯ್ತು. ಈ ಸೇತುವಿಂದ ಆ ಕಡೆ ಮಂಡ್ಯ, ಈ ಸೇತುವಿಂದ ಕಡೆ ಚಾಮರಾಜನಗರ. ಇದೆಲ್ಲ ಚಾಮರಾಜನಗರ. ಹೌದು, ಈ ಚಾಮರಾಜನಗರ ಇಲ್ಲ ಕಬ್ಬು. ಹೌದು, ಚಾಮರಾಜನಗರ ಜಿಲ್ಲೆಗೆ ಸ್ವಾಗತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ನಮ್ಮ ಸ್ನೇಹಿತರ ಜಮೀನು ನೋಡಕ್ಕೆ, ಅಂದ್ರೆ ವಾಸ್ತು ನೋಡ್ಲಿಕ್ಕೆ ತಗೊಂಡಿದ್ದಾರೆ. ವಾಸ್ತು ನೋಡಕ್ಕೆ ಹೋಗ್ತಾ ಇದೀವಿ. ಸೊ ಎಲ್ಲೆಲ್ಲಿ ಏನೇನು ಕಟ್ಟಬೇಕು, ಏನೇನು ಮಾಡಬೇಕು, ಅವ್ರೇನೋ ತುಂಬ ವ್ಯವಸಾಯದ ಆಸೆಗಳಲ್ಲಿದ್ದಾರೆ. ತುಂಬ ಅಂದರೆ ಭೂಮಿ ತಾಯಿ ಸೇವೆ ಮಾಡೋಣ ಅಂತ ಇಷ್ಟಪಟ್ಟು ಗಂಡ ಹೆಂಡತಿ ಇಬ್ರು ಜಮೀನು ತಗೊಂಡು ಹೋಗ್ತಾ ಇದೀವಿ. ಬೆಂಗಳೂರು ಸಹವಾಸ ಬೇಡ ಅಂತ. ಬೆಂಗಳೂರು ಸಹವಾಸ ಬೇಡ ಅಂತ. ಪೊಲ್ಯೂಷನ್ ಹೊಗೆ ಕುಳ್ಕೊಂಡು ಈಗ ವಯಸ್ಸಾಗಿದೆ ನಮಗೆ. ಒಂದು 52-53 ವರ್ಷ ಆಗಿದೆ. ಇನ್ನ ಹೊಗೆ ಕುಡ್ಕೊಂಡು ಆಗೋದಿಲ್ಲ. ಹಾಗಾಗಿ ವ್ಯವಸಾಯ ಮಾಡಿ ಅದರಿಂದ ಗಾಳಿ ಕುಡಿಯೋಣ, ಒಳ್ಳೆ ವಾತಾವರಣ ಇರುತ್ತೆ. ಭೂಮಿ ಸೇವೆ ಮಾಡೋಣ ಅಂತ ಹೋಗ್ತಾ ಇದ್ರು. ಇದು ಸರ್ಕಲ್. ಈ ಕಡೆ ಇನ್ನೊಂದು ದೇವಸ್ಥಾನ ಐತಲ್ಲ, ಅದು ಗಗನಚುಕ್ಕಿ. ಇದು ಬರಚುಕ್ಕಿ. ಮಳೆಗಾಲ. ಬರಚುಕ್ಕಿಗೆ ಸ್ವಾಗತ. ಗಗನಚುಕ್ಕಿ. ನಮ್ಮ ಸ್ನೇಹಿತರ ಜಮೀನು ನೋಡಕ್ ಬಂದಿದ್ವಿ. ನನ್ನ ಹೆಸರು ರಾಜೇಶ್ ಅಂತ. ನಟ, ನಿರ್ಮಾಪಕ ಅಲ್ವಾ? ಎರಡು. ಹೌದೌದು. ಪಿಕ್ಚರ್ ಹೆಸರು ಹೇಳು. ನೆನಪಿದೆ ಸಿನಿಮಾ. ನೆನಪಿದೆಯಾ ನಿಮ್ಗೆಲ್ಲರಿಗೂ? ಇವ್ರಿಗೆ ಮಾತ್ರ ರಾತ್ರಿ ಆಗಲೂ ನೆನಪಿರ್ತದೆ. ಇವ್ರಿಗೆಲ್ಲ ಜಾಸ್ತಿ ಅವ್ರ ಮಿಸಸ್, ಅವರೇ ಕ್ಯಾಮ್ರಾಮನ್ ಇವತ್ತು. ಅವ್ರಿಗಿನ್ನ ಜಾಸ್ತಿ ನೆನಪಿರ್ತದೆ. ಇವಾದ್ರೂ ಮರ್ತೋಗ್ತಾರೆ ಅವಾಗ ಅಲ್ವಾ? ಹೌದು, ಖಂಡಿತ. ರಾತ್ರಿ ಎಲ್ಲ ಹೇಳ್ತಾ ಇರ್ತಾರೆ, ಅವ್ರ ನೈಟ್ ಎಲ್ಲ ನೆನಪಿಸ್ತಾ ಇರ್ತಾರೆ. ಇವ್ರು ಮಾಡ್ತಾ ಇದ್ರೆ ಅವ್ರು ನೆನಪಿಸ್ತಾರೆ. ನಮ್ಮ ಮನೆಗೆ ಯಾರೇ ಬಣ್ಣ ಹಚ್ಚೋರು ಬಂದ್ರು, ನೆನಪಿದೆ ಸಿನಿಮಾ ಬಾಯಿಗೆ ಬರುತ್ತೆ ಅವ್ರಿಗೆ. ಹಂಗೆ ಅವರು ಜೀವನ ಪೂರ್ತಿ ನೆನಪಿಟ್ಕೊಳ್ಳೋ ತರ ಒಂದು ಸಿನಿಮಾ ಮಾಡಿದೀರ. ಅದಕ್ಕೆ ನೆನಪು ಹೋಗ್ಲಿ ಅಂದ್ಬಿಟ್ಟು ಜಮೀನ್ ತಗೊಂಡಿರೋದು. ಆ ನೆನಪಿರ್ಲಿ ಸಿನಿಮಾ ಹೋಗಕ್ಕೆ. ಅದಕ್ಕೆ ವಾಸು ಸರ್ ಅವ್ರನ್ನ ವಾಸು ನೋಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಭೂಮಿ ಇದೆ, ಮಾಡು. ಇದು 1 ಎಕರೆ 36 ಕುಂಟೆ ಜಮೀನು. ಇದು 1 ಎಕರೆ ನಿಧಾನಕ್ಕೆ ತೆಗಿರಿ. 1 ಎಕರೆ 36 ಮಾತಾಡೋದು. 1 ಎಕರೆ 36 ಕುಂಟೆ ಜಮೀನು. ಇದಕ್ಕೆ ಏನೇನೋ ವಾಸ್ತುಗೆ ಹೆಂಗೆ ಮಾಡಬೇಕು ಪ್ಲಾನಿಂಗು ನಮ್ಮ ವಿಡಿಯೋಗಳೆಲ್ಲ ನೋಡಿದ್ದಾರೆ ಅವರು. ಯಾಕೆಂದರೆ ಜೀವನದಲ್ಲಿ ಬಿದ್ದ ಮೇಲೆ ಗೊತ್ತಾಗೋದು. ಒಂದ್ಸಲಿ ಬಿದ್ದು ಎಡವಿ ಮೊಣಕೈ ಮುಂದೆ 2 ಹಲ್ಲು ಎಲ್ಲ ಬಿದ್ದೋಗುತ್ತೆ ನೋಡ್ರಿ. ಆವಾಗೇ ನಮಗೆಲ್ಲ ಬುದ್ಧಿ ಬರೋದು. ದುಡ್ಡಿದಾಗ ಯಾರಿಗೂ ವಾಸ್ತುವು ಇದಕ್ಕೊಂದು ಇದಿರುತ್ತೆ, ಸ್ಥಾನಬಲ ಶಕ್ತಿ ಇರುತ್ತೆ, ಗೊತ್ತಿಲ್ಲ. ಹಂಗೆ ನಾವು ದೊಡ್ಡದಾಗಿ ಬಿದ್ದಿವಿ ಅಂದರೆ ಏನು ಪ್ರಾಣ ಹೋಗ್ಬಿಡ್ಬೇಕಂತ ಹಂಗೆ ಬಿದ್ದಿವಿ. ಇವರೆಲ್ಲ ಚಿಕ್ಕದಾಗಿ ಬಿದ್ದವ್ರೆ ಅಲ್ವಾ? ಸಣ್ಣದಾಗಿ ಬಿದ್ದವ್ರೆ. ಸಣ್ಣದಾಗಲೇ ಬೇಗ ಎಚ್ಚೆತ್ಕೊಂಡವ್ರೆ. ನಾವು ಎಚ್ಚೆತ್ಕೊಳ್ಳೋಕೆ ತುಂಬ ಲೇಟ್ ಆಗೈತೆ. ಯಾಕೆಂದರೆ ನಮ್ದೆಲ್ಲ ದೊಡ್ಡ ಸಿನಿಮಾ, ದೊಡ್ಡ ರೇಂಜಲ್ಲಿತ್ತು. 2 ಕೋಟಿ ಹೋದ್ರೆ ಏನು ತೊಂದರೆ ಇಲ್ಲ. 2 ಕೋಟಿ ಹೋದ್ರೆ ನೆಕ್ಸ್ಟ್ ಸಿನಿಮಾ 4 ಕೋಟಿ ಬರುತ್ತೆ ಅನ್ಕೊಂಡು ಮಾಡ್ತಿದ್ವಿ ಅಲ್ವಾ? ಸೊ ಅದರಿಂದ ನಮಗೆ ಲೇಟ್ ಆಗೋಯ್ತು. ಟ್ರೈನ್ ಆಗ್ಬಿಟ್ಟಿದ್ರು ನಾವು ಎಲ್ಲ ಎಚ್ಚೆತ್ಕೊಳ್ಳೋದಕ್ಕೆ. ಸ್ಥಾನಬಲ, ಭೂಮಿ ತಾಯಿ, ಒಂದು ಹೆಣ್ಣು, ಒಂದು ಹಣ್ಣು, ಮಣ್ಣು, ಈ 3 ನಿಮ್ಮನ್ನ ಎಲ್ಲರೂ ಮೇಲೆ ಎದ್ದೇಳ್ಬೇಕಾರು, ಕೆಳಗೆ ತಳ್ಳಬೇಕಾರು ಅವು ಇವ್ರ ಹೆಸರಲ್ಲಿ ಭೂಮಿಯ ಬೆಂಗಳೂರಲ್ಲಿತ್ತು. ಪಾಪ ಆ ಸಿನಿಮಾ ನೆನಪಿರ್ಲಿ ಅಲ್ವಾ? ಹೋಗಿ ಮಾರಿ ಎಲ್ಲ ಜಮೀನೆಲ್ಲ ಮಾರಿ, ಸೈಟ್ ಮಾರಿ ಏನೇನೋ ತೊಂದರೆಯಲ್ಲಿದ್ದಾರೆ ಪಾಪ. ಇವರಿಗೆ ಒಂದು ಸ್ಥಾನಬಲ ಬೇಕು, ಒಂದು ಜಮೀನು ಬೇಕು. ಆ ಜಮೀನು ತಗೊಂಡಿದ್ದಾರೆ.
ಜಮೀನು ತಗೊಂಡ್ಮೇಲೆ ಹೇಳಿ ಅಂತ ಇದು ಮಾಡಿದ್ರು. ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಅದನ್ನು ನೋಡಿ ಜಮೀನು ತಗೊಂಡವ್ರೆ. ಈಗ ಅದಕ್ಕೆ ವಾಸ್ತು ಪ್ರಕಾರ ಏನೇನು ಮಾಡಬೇಕು, ಇವರು ಸ್ಟ್ರಾಂಗ್ ಹೆಂಗಾಗಬೇಕು, ಈ ಮನುಷ್ಯನ ಸ್ಟ್ರಾಂಗ್ ಮಾಡೋದು ಭೂಮಿನೇ. ಅವ್ರ ಹೆಸರಿಗೆ ಕರೆಕ್ಟಾಗಿ ಪಾಸಿಟಿವ್ ಆಗಿ ಎಲ್ಲೆಲ್ಲಿ ಏನೇನು ಬೇಕೋ ಅದು ಮಾಡಿಕೊಂಡ್ರೆ ಅಲ್ಲಿಂದ ಅವ್ರು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದನ್ನು ಪಾಸಿಟಿವ್ ಎನರ್ಜಿ ಮಾಡೋಕ್ಕೆ ದೂರ ಆದರೂ ತಗೊಂಡವ್ರೆ. ನೀವೆಲ್ಲ ತಗೊಳ್ಳಿ, ನಮಗೆ ಲೆಕ್ಕ ಇಲ್ಲ. ಅಲ್ಲ, ನಾನು ಏನಕ್ಕಪ್ಪ ದೂರ ತಗೊಂಡಿರೋದು ಅಂದರೆ, ನನಗೆ ಬೆಂಗಳೂರು ಸಹವಾಸ ಬೇಡ, ವಯಸ್ಸಾಯಿತು, ನಮಗೆ ಹೊಗೆ ಆಳು ಮುಳು ಕುಡಿಯೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಒಳ್ಳೆ ರೀತಿಯಲ್ಲಿ ಬಿಡೋಣ ಅಂತ ಬಣ್ಣ ಹಚ್ಕೊಂಡು ನಾನು ಯಾರು ಇನ್ಮೇಲೆ ನಂಬಲ್ಲ. ನಾನು ನೆನ್ಸಿ ನನ್ನ ಮಕ್ಕಳು ಸಾಕು ಅಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿನಿ ದೂರ. ಇವರು ಬಣ್ಣ ಹಚ್ಚೋರು ಬೇಡ ಅನ್ಕೊಂತಾರೆ. ಎಲ್ಲೋದ್ರಲ್ಲಿ ಸಿಗ್ತಾರೆ. ಇವತ್ತು ಇಡ್ಲಿ ಒಟ್ಟು ಹೋಗಿದ್ರಿ ಎಲ್ಲ ಸಿನಿಮಾದವ್ರೆ. ಅಲ್ಲಿ ಇವ್ರು ಸಿನಿಮಾದವ್ರು ನೋಡ್ಬೇಡ ಅಂದ್ರೆ ಬೇಕು ಅಂತ ಕಾಣಿಸ್ತಾರ. ಹಂಗೆ ಈಗ ವಾಸ್ತು ಬೇಕು ಅಂದಾಗ ನಾನು ಸಿನಿಮಾದವನೇ. ಮತ್ತೆ ಹಂಗೆ ನೀವು ಬೇಡ ಬೇಡ ಅಂತ ಅನ್ಕೋಬೇಡಿ ಆಯ್ತಾ. ಬೇಡ ಬೇಡ ಅಂದ್ರೆ ಅದೇ ಸಿಗ್ತಾ ಇರ್ತದೆ, ನಂಟು ಹೋಗೋದಿಲ್ಲ. ಇಡ್ಲಿ ಹೊಡೆ ತಿರೋದು ಹೇಳ್ತಾ ಇರ್ತದೆ. ಗಾಂಧಿನಗರ ವಾಸನೆ ಸಿಕ್ಬಿಡುತ್ತೆ ಎಲ್ಲ ಕಡೆ. ಒಬ್ರು ಇಬ್ರಲ್ಲ, ತುಂಬಾ ಗ್ಯಾಂಗೆ ಸಿಕ್ಬಿಟ್ರು ನಮ್ಗೆ ಅದು ಇಡ್ಲಿ. ಸೊ ಹಂಗೆ ಇವ್ರ ಜಮೀನು ನೋಡಿದ್ರಮ್ಮ, ನಿಧಾನಕ್ಕೆ ತೋರ್ಸಮ್ಮ. 1 ಎಕರೆ 36 ಕುಂಟೆ ನೋಡಿ. ಭೂಮಿ ಹೆಂಗಿರ್ಬೇಕು ಅಂದ್ರೆ ಯಾವತ್ತು ಆ ಕಲ್ಕುಚ ಇರೋದು ಯಾವಾಗಲೂ ಸೌತ್ ವೆಸ್ಟ್ ಹೈಟ್ ಇರಬೇಕು. ಯಾಕಂದ್ರೆ ಪಶ್ಚಿಮದ ಕಡೆ ಹೈಟ್ ಇರಬೇಕು, ದಕ್ಷಿಣದ ಕಡೆ ಹೈಟ್ ಇರಬೇಕು, ಪೂರ್ವ ಮತ್ತು ಉತ್ತರ ಡೌನ್ ಇರಬೇಕು ಜಮೀನು ಯಾವಾಗಲೂ. ನೀವು ಎಲ್ಲಿ ತಗೊಂಡ್ರು ಇದನ್ನು ನೋಡಿ. ಇಲ್ಲಾಂದರೆ ನಾವು ಕೃತಕವಾಗಿ ಮಾಡ್ಕೋಬೇಕು, ಹೈಟ್ ಮಾಡ್ಕೋಬೇಕು. ಇವ್ರದ್ದು ಕರೆಕ್ಟಾಗಿದೆ. ಹೆಂಗೆ ಬೇಕೋ ಹೆಂಗೆ ವಾಸ್ತುಗೆ ಹೆಂಗೆ ಬೇಕೋ ಹಂಗೆ ಕರೆಕ್ಟಾಗಿದೆ. ಈಗ ಮುಂದೆ ಕಾಲುವೆ ಇದೆ, ನಾರ್ತ್ ಈಸ್ಟ್ ಕಾಲುವೆ ಬರುತ್ತೆ ಆ ಕಡೆಗೆ. ಕಾವೇರಿ ಮಾತಾಡೋದು ಹಂಗೆ ತೋರಿಸು. ಕಾವೇರಿ ವಾಟ್ರ್ ಕಾಲುವೆ ಇದೆ, ಆ ಡೌನ್ಗೆ ಹೋಗುತ್ತೆ. ನಾರ್ತ್ ಈಸ್ಟ್ಗೆ ಹಿಂಗೆ ಹರಿಯುತ್ತದೆ ಕಾಲುವೆ. ಅದು ವಾಸ್ತುಗೆ ಒಳ್ಳೆಯದೆ. ಏರಿಯಾ ಪೂರ್ತಿ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ. ಯಾಕೆಂದರೆ ಎನರ್ಜಿ ಚೆನ್ನಾಗಿರುತ್ತೆ ಈ ಥರ ಇದ್ದಾಗ. ಹಂಗೆ ಮಾತಾಡ್ಕೊಂಡು ಬನ್ನಿ, ಹಿಂಗೆ ಮುಂದಕ್ಕೆ ಹೋಗೋಣ. ಅಲ್ಲ, ಇದು ಬಿಸಿಲು ಜಾಸ್ತಿ ಇದೆಯಲ್ಲ, ಅದು ಮುಗಿಸ್ಕೊಂಬಿಡೋಣ. ಮಿಕ್ಕಿದ್ದು ಏನೇನು ಬೇಕು ಅನ್ನೋದು, ಇವರು ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದನ್ನ ನಾನು ಈ ಕುಬೇರ್ ಮನೆಯಲ್ಲಿ ಒಂದು ಶೆಡ್ ಹಾಕ್ಕೊಡ್ಬೇಕು, ಕೋಳಿ ಫಾರ್ಮ್ ಮಾಡಬೇಕು ಅಂತಿದ್ದಾರೆ. ಅದನ್ನು ಏನೇನು ಎಲ್ಲೆಲ್ಲಿ ಇರಬೇಕು ಅಂತ ಡೀಟೇಲ್ಸ್ನ ಇವ್ರಿಗೆ ಹೇಳ್ತೀನಿ. ಓಕೆ, ನಮ್ಮ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾರು ಜಮೀನು ತಗೊಂಡ್ರೆ ಒಂದ್ಸಲಿ ತೋರಿಸಿ, ಒಂದ್ಸಲಿ ತೋರಿಸ್ಕೊಂಡು ತಗೊಳ್ಳಿ. ಒಂದು 10,000 ಲಾಸ್ ಅದೇನು ಪರವಾಗಿಲ್ಲ, ಏನು ತೊಂದರೆ ಏನಾಗಲ್ಲ. ದುಡ್ಕೋಕ್ಕಿಂತ ಯೋಚನೆ ಮಾಡಿ ಕೈ ಇಡಬೇಕು. ಪ್ರತಿಯೊಂದು ಆಗಲಿ, ಮನೆ ಆಗಲಿ, ಸೈಟ್ ಆಗಲಿ, ಯಾವುದೇ ಆಗಿರಲಿ, ನೀವೇನೋ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇನ್ನೊಬ್ಬರನ್ನ ಕೇಳ್ಕೊಂಡು ಪರಿಹಾರ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಕೇಳ್ಕೊಂಡು ಮುಂದೆ ಕಾಲಿಟ್ರಿ. ಈಗ ಈ ಯಜಮಾನ ಇದನ್ನ ಮಾರಿದ್ದಾರೆ, ಏನಕ್ಕೆ ಮಾರಿದ್ರೆ ಗೊತ್ತಿಲ್ಲ. ಅವ್ರ ಸ್ಥಾನಬಲ ಅವ್ರದ್ದೆಲ್ಲ ಹೆಂಗಿದೆ ಗೊತ್ತಿಲ್ಲ. ಈಗ ಇದನ್ನ ನಾವು ವಾಸ್ತುಗೆ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೊಂಡಾಗ ಈ ಯಜಮಾನಿಗೆ ಒಳ್ಳೇದಾಗುತ್ತೆ, ಆ ಯಜಮಾನಿಗೆ ಒಳ್ಳೇದಾಗದೇ ಇದ್ರು ಇವ್ರಿಗೆ ಒಳ್ಳೇದಾಗುತ್ತೆ. ಅದನ್ನ ನಾವು ಪಾಸಿಟಿವ್ ಆಗಿ ಆ ಭೂಮಿನ ಪ್ರೀತಿಸ್ಬೇಕು, ಆ ಭೂಮಿನ ಮಾತಾಡಿಸ್ಬೇಕು. ಅದಕ್ಕೇನು ಬೇಕೋ ಅದು ಕೊಡ್ಬೇಕು, ಹೌದಲ್ವಾ? ಸುಮ್ಮನೆ ದುಡ್ಡಿದೆ ಅಂತ ತೆಗಿ ಬಿಸಾಕ್ಬಿಟ್ಟು, ನನಗೂ ಅಲ್ಲಿ ಮಳವಳ್ಳಿ ಒಂದು 10 ಎಕರೆ ಇದೆ, ಮದ್ದೂರಲ್ಲಿ ಒಂದು 20 ಎಕರೆ ಇದೆ, ರಾಮನಗರದಲ್ಲಿ 5 ಎಕರೆ ಇದೆ ಹೇಳ್ಕೊಳ್ಳೋದಲ್ಲ. ಅದನ್ನ ಮಾತಾಡಿಸ್ಬೇಕು ಭೂಮಿನ. ಈಗ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಇದ್ರು, ಒಂದು 100 ವರ್ಷ ಅಜ್ಜಿ. ನನ್ನ ಚಿಕ್ಕ ಹುಡುಗ ಅವಾಗ ಕರೆದ್ಬಿಟ್ಟು, ಆ ಕಡೆ ಆ ಜಮೀನಲ್ಲಿ ಬೆಳೆ ಇಕ್ಕಾಳೆಲ್ಲ ನೋಡ್ಕೊಂಡ್ ಹೋಗೋಣ. ಒಂದು ಇಷ್ಟು ಬೆಲ್ಲ ಕೊಟ್ಟರೆ ನಾನು ಓಡೋಗ್ಬಿಟ್ಟು, ಅಮ್ಮ ಇಲ್ಲ ಉತ್ತೇ ಇಲ್ಲ ಅಂತಿದ್ದೆ. ನಮ್ಮ ಅಜ್ಜಿ ಊಟ ಮಾಡ್ತಾ ಇರ್ಲಿಲ್ಲ. ಏನಕ್ಕೇನು ಕೇಳ್ತಿದ್ದೆ, ಭೂಮಿನ ಬಂಜೀರಿಟ್ರೆ ಮನೇಲಿ ಗಂಡು ಮಕ್ಳು ಸತ್ತೋದಂಗೆ ಬಂಜೀರ್ ಬಿಡಬಾರ್ದು. ಭೂಮಿನ ಏನೋ ಒಂದು ಅದು ಕೊಡುತ್ತೋ ಬಿಡುತ್ತೋ, ಉಳ್ಳಿ ಕಾಳಾದ್ರೂ ಚೆಲ್ ಬಿಟ್ಬಿಡು. ಅರ್ಥ ಆಯ್ತು ನಿಮ್ಗೆ? ಉಳ್ಳಿ ಕಾಳಾದ್ರೂ ಹಾಕ್ತಾರೆ, ಖಾಲಿ ಇಡಬಾರ್ದು ಜಮೀನ. ಖಾಲಿ ಇಟ್ರೆ ಆ ಮನೆಯಲ್ಲಿ ಗಂಡು ಮಕ್ಳಿಗೆ ಅಪಶಕುನ, ಅನಾಹುತ, ಆಕ್ಸಿಡೆಂಟು, ಸತ್ತೋಗೋದು ಹಿಂಗೆಲ್ಲ ಆಗ್ತವೆ. ಭೂಮಿನ ತಗೊಂಡೆಲ್ಲ ಸುಮ್ಮನೆ ಬಿಡಬೇಡಿ. ನಿಮಗೆ ಶಕ್ತಿ ಇಲ್ವಾ, ಇಲ್ಲ ಮಾರ್ಬಿಡಿ, ಇಲ್ಲ ಉಳ್ಳಿ ಕಾಳಾದ್ರೂ ಚೆಲ್ಲಿ. ಒಂದು ಟ್ರ್ಯಾಕ್ಟರ್ ಸುಮ್ಮನೆ ಖಾಲಿ ಬಿಡಬಾರ್ದು, ಬೇಡ, ಖಾಲಿ ಬಿಡಬಾರ್ದು. ಉಳ್ಳಿ ಕಾಳು ಹಾಕಿ ಸಾಕು, ಸರಿ ವರ್ಷಕ್ಕೊಂದ್ಸಲಿ ಉಳ್ಳಿ ಕಾಳು ಹಾಕಿ, ಅಷ್ಟೇ, ಬೇಡ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹಂಗೆ ಜಮೀನುಗಳು ತಗೊಂಡು ತುಂಬಾ ಬಿಟ್ಬಿಟ್ಟವ್ರೆಲ್ಲ. ಅದನ್ನ ರೆಡಿ ಮಾಡ್ಕೊಳ್ಳಿ ಎಲ್ಲರೂ, ದಯವಿಟ್ಟು ಅದನ್ನ ಪ್ರೀತಿಸಿ. ಹೋಗಿ ಒಂದ್ ಸ್ವಲ್ಪ ಓಡಾಡ್ಕೊಂಡ್ ಬನ್ನಿ ಅಲ್ವಾ? ಅವಾಗ ಓಡಾಡ್ಕೊಂತ ಇದ್ರೆ ನಿಮ್ಗೆ ಎನರ್ಜಿ ಬರುತ್ತೆ. ಸ್ನೇಹಿತರದು ಜಮೀನು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ದೇವ್ ಮೂಲೆ ಬೆಳೀತದೆ. ಯಾವತ್ತು ಸೌತಿಂದ ನಾರ್ತ್ ಈಸ್ಟ್ಗೆ ನೀರು ಬರಬೇಕು, ಅದು ಏನೇ ಇಲ್ಲ. ಇವ್ರೇನು ಮಾಡಿಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಜಮೀನೇ ಆ ಥರ ಸಿಕ್ಕಿದೆ ಅವ್ರಿಗೆ. ಅವ್ರ ಅದೃಷ್ಟ, ಅದು ಎಲ್ಲರಿಗೂ ಹಂಗೆ ಸಿಗಲ್ಲ. ಡಿಗ್ರಿ ಮಾತ್ರ 90 ಡಿಗ್ರಿ ಪಕ್ಕ ಇದೆ, ಫಸ್ಟ್ ಕ್ಲಾಸ್ ಡಿಗ್ರಿ ಬರುತ್ತೆ 4 ಕಡೆನೂ. ತುಂಬ ಚೆನ್ನಾಗಿದೆ. ಇದು ಕೊಳ್ಳೇಗಾಲದಿಂದ ಎಷ್ಟು ದೂರ? ಗಗನಚುಕ್ಕಿ ಬರಚುಕ್ಕಿ ಹತ್ರ. ಗಗನಚುಕ್ಕಿ ಬರಚುಕ್ಕಿ ಹತ್ರ ಪಕ್ಕದಲ್ಲೇ. ಬಟ್ ವಾಟರ್ ಸೋರ್ಸ್ ಎಲ್ಲ ಚೆನ್ನಾಗಿದೆ, ಈ ಕಡೆ ಎಲ್ಲ ನೀರೆಲ್ಲ ಹರಿತದೆ, ಚೆನ್ನಾಗಿದೆ. ಸೊ ಜಮೀನು ಆಯಿತು, ಎಲ್ಲ ರೆಡಿ ಆಯಿತು. ಇನ್ನು ಇದನ್ನ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಇಬ್ಬರು ಕೂತ್ಕೊಂಡು. ಈಗ ನೋಡಿ, ಇದು ದೊಡ್ಡ ಒಂದು 100 ವರ್ಷದ ಮಾವಿನ ಮರ. ಇದು ತೋರ್ಸಮ್ಮ, 100 ವರ್ಷದ ಮೇಲೆ ಆಗಿರ್ತದೆ ಈ ಮಾವಿನ ಮರಕ್ಕೆ. ನೋಡಿ ಎಲ್ಲ ಗಟ್ಟಿಬಿಟ್ಟಿದೆ, ಅಂದರೆ ಅಷ್ಟು ಹಳೆ ಮರ ಇದು. 100 ವರ್ಷದಿಂದ ಮೇಲೆ ಇರ್ತದೆ. ಇದು ಮರದ ಕೆಳಗಡೆ ಕೂತ್ಕೊಂಡು
ನೋಡಿ ಹಳೆ ಕಾಲದಲ್ಲಿ ಹೇಳ್ತಿರೋದು ಎಲ್ಲ ದಾರಿ ನಡ್ಕೊಂಡು ಹೋಗ್ಬೇಕಾರೆ ಒಂದೊಂದು ಮರ ಹಾಕೋರಲ್ಲಿ. ಹೌದು. ಆಯ್ತಾ? ಈಗ ಮಾದಪ್ಪನ ಬೆಟ್ಟಕ್ಕೆ ಹಿಂಗೆ ನಡ್ಕೊಂಡು ಹೋಗಿ ಬರ್ತಾರೆ. ಮಾದಪ್ಪನ ಬೆಟ್ಟಕ್ಕೆ ತುಂಬಾ ಜನ ನಡ್ಕೊಂಡು ಹೋಗ್ತಾವ್ರಿ ಇಲ್ಲೆಲ್ಲ. ಇದೇ ರೋಡಲ್ಲಿ ಹೋಗೋದು. ಸೊ ನೋಡಿ, ಈ ಮರ ಹಾಕಿದ ಪುಣ್ಯಾತ್ಮ ಯಾರೋ, ಆ ಅಪ್ಪನಿಗೆ ಒಂದು ನಮಸ್ಕಾರ. ಯಾಕಂದ್ರೆ ನೋಡಿ, ಪುಣ್ಯಾತ್ಮ ಯಾರೋ ಹಾಕ್ಬಿಟ್ಟು ಹೋದ. ನಾವು ಇಲ್ಲಿ ನೋಡಿ ಬಿಸಿಲಿಗೆ ನೋಡಿ ಇವ್ರದ್ದು ಜಮೀನು ಮೆಜರ್ಮೆಂಟ್ ಮಾಡಿದ ತಕ್ಷಣ ಸುಸ್ತಾಗ್ಬಿಡ್ತೀವಿ ಅವ್ರಿಗೆ. ತೋರ್ಸು ಜಮೀನು, ತೋರಿಸು. ಅವ್ರು ಸುಸ್ತಾಗ್ಬಿಡ್ತು ಜಮೀನು ಮೆಜರ್ಮೆಂಟ್ ಮಾಡಿದ ತಕ್ಷಣ. ಅದಕ್ಕೆ ಆಯಾಸ. ನೋಡಿ, ಆ ಅಪ್ಪನ ಪುಣ್ಯಾತ್ಮ ಯಾರೋ ಹಾಕಿದವ್ರು ಇದಾರಲ್ಲ, ಅವ್ರಿಗೊಂದ್ಸಲ ಅದಕ್ಕೆ ಮರ ಗಿಡ ನೆಡಬೇಕು. ಹೋಗಿ ಇವನ್ ನಮಗೆ ಕೊಡದೆ ಹೋದ್ರು ನೆರಳು ಇನ್ನೊಬ್ರಿಗೆ ಯಾರಿಗೋ ನೋಡಿ 100 ವರ್ಷ 150 ವರ್ಷ ಆಗಿದೆ ಮರ ಹಾಕಿ. ಯಾರು ಹಾಕಿದ್ನೋ ಪುಣ್ಯಾತ್ಮಗೆ ನಾವಿಬ್ರು ಒಂದು ನಮಸ್ಕಾರ. ಯಾಕಂದ್ರೆ ಇಲ್ಲಿ ಕೂತ್ಕೊಂಡು 5 ನಿಮಿಷ ಮಾತಾಡ್ತಾ ಇದೀವಿ, ತಣ್ಣ ಕೂತಿದೀವಿ ಅಂದ್ರೆ ಆ ಮನುಷ್ಯ ಚೆನ್ನಾಗಿರ್ಲಿ, ಅವ್ರ ಮಕ್ಳು ಮೊಮ್ಮಕ್ಳೆಲ್ಲ ಚೆನ್ನಾಗಿರ್ಲಿ. ಅಷ್ಟೇನಾ? ನೀವು ಎಲ್ಲ ಮರ ಗಿಡ ಹಾಕಿ ನಿಮ್ಮನ್ನು ಇದೇ ಥರ ನೆನ್ಸ್ಕೊಂತೀವಿ ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.